ಕಾನೂನು ಪುಕ್ಸಟಿ ಭಾಗ್ಯಗಳನ್ನು ಕೊಟ್ಟು ರೈತರ ಮೇಲೆ ಬಲೆ ಹಾಕುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪುಕ್ಸಟಿ ಭಾಗ್ಯಗಳನ್ನು ಕೊಟ್ಟು ರೈತರಿಗೆ ಬಲೆ ಹಾಕುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು ಸರ್ಕಾರ ಅಂತೆ ಸರ್ಕಾರ, ಕಾನೂನಂತೆ ಕಾನೂನು. ಜನರಿಗೆ ವಂಚಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪೆಟ್ರೋಲ್ ಡೀಸೆಲ್ ಬೆಲೆ ಕಮಾರಿಸಿ ಓದಾಡಿಸಿಕೊಂಡು ಸರ್ಕಾರ ನಡೆಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಇವತ್ತು ಏನು ಇವತ್ತಿನ ದಿನ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಿಜವಾಗ್ಲೂ ರಾಜ್ಯ ಸರ್ಕಾರದ ವಿರುದ್ಧ ಇದು ಮಾಡಲೇಬೇಕಾಗಿರ್ತಕ್ಕಂಥ ಹೋರಾಟ, ಉಗ್ರವಾಗಿರ್ತಕ್ಕಂಥ ಹೋರಾಟ. ಈ ಹೋರಾಟದಲ್ಲಿ ಎಲ್ಲ ಭಾಗವಹಿಸಿದ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈ ಸಂದರ್ಭದಲ್ಲಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಈ ಒಂದು ಸಂದರ್ಭದಲ್ಲಿ ತಗೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಹೇಗಿದೆ ಅಂತ ಹೇಳಿದ್ರೆ, ಈ ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ವಿರುದ್ಧವಾಗಿ ವಿರುದ್ಧವಾಗಿ ವೋಟ್ ಮಾಡಿದ್ರು ಸಾರ್ವಜನಿಕರು, ಅವರ ಒಂದು ಸೇಡನ್ನು ತೀರ್ಸ್ಕೊಳ್ಳೋದಕ್ಕೋಸ್ಕರ ಇವತ್ತು ದಿನ ಈ ಒಂದು ರೀತಿಯಲ್ಲಿ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾರೆ. ಇಷ್ಟು ದಿನ ಬರೀ ಈ ಲೋಕಸಭೆ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಅವರ ಒಂದು ಈ ದೇಶದಲ್ಲಿ INDA ಸರ್ಕಾರ ಬರಬೇಕು ಅಂತ ಹೇಳ್ಕೊಂಡು ಅವರು ಇಷ್ಟು ದಿನ ಭಾಗ್ಯಗಳನ್ನ ಕೊಟ್ಕೊಂಡು ಯಾವುದೇ ಬೆಳೆಗಳನ್ನ ಅಷ್ಟೊಂದು ರೀತಿಯಲ್ಲಿ ಡೀಸೆಲ್ ಏರಿಕೆ ಮಾಡಿದಿರಾ, ಇವತ್ತು ಹಠಾಟ್ ಆಗಿ ಡೀಸೆಲ್ ಬೆಲೆ ಏರ್ ಮಾಡಿದ್ದಾರೆ. ಈ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ. ಈ ಒಂದು ಚುನಾವಣೆಯಲ್ಲಿ ಜನರು ತಕ್ಕ ಪಾಠವನ್ನು ಕಲಿಸೇ. ಇದೊಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಒಂದು ಸರ್ಕಾರ ಏನು ನಿರ್ಧಾರ ತಗೊಂಡಿದೆ, ಆ ಮುಂದಿನ ದಿನಗಳಲ್ಲಿ ಆ ಜಿಲ್ಲಾ ಪಂಚಾಯತ್ ಕಾಂಗ್ರೆಸ್ ಇಂದ ಬರ್ತಕ್ಕಂಥ ಅಭ್ಯರ್ಥಿಗಳ ಮೇಲೆ ಇದೇ ಒಂದು ಹೊಡೆತ ಬೀಳೋದನ್ನ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾಂಗ್ರೆಸ್ಗೆ ಎಚ್ಚರಿಕೆ ನೀಡ್ತಾ ಇದೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ವಿಧಾನಸಭಾ ಚುನಾವಣೆ ಮುಗಿದು 1 ವರ್ಷ ಕಳೆದಿದೆ. ಬಿಟ್ಟಿ ಬಾಕಿಗಳ ಹೆಸರಿಕೊಂಡು ಸುಳ್ಳು ಭರವಸೆಗಳನ್ನ ಮಹಿಳೆಯರಿಗೆ, ರೈತರಿಗೆ, ಬಡವರಿಗೆ, ದೀನದಲಿತರಿಗೆ ಸುಳ್ಳು ಹೇಳಿಕೊಂಡು ಯಾಮಾರಿಸಿ ಏನು ಮತ ಪಡೆದು ಇವತ್ತು ದಿವಸ ಸರ್ಕಾರ ನಡೆಸ್ತಾ ಇದ್ರಿ. ಅದನ್ನೇ ಮುಂದುವರೆದು ಲೋಕಸಭಾ ಚುನಾವಣೆಗೂ ಕೂಡ ಮುಂದುವರೆದು ಅದರಿಂದ ನಾವು ಯಶಸ್ಸು ಆಗ್ಬೋದು ಅನ್ಕೊಂಡಿದ್ರಿ. ಆದ್ರೆ ಜನ ಕೇವಲ 1 ವರ್ಷಕ್ಕೆ ಲೋಕಸಭಾ ಚುನಾವಣೆ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಬಂಧುಗಳೇ, ಏನು ಇವತ್ತು ದಿವಸ ಬಸ್ ದರ ಏರಿಕೆ ಮಾಡಿದಿರಿ, ಬಸ್ಗಳನ್ನ 50% ಕಡಿಮೆ ಕಡಿತ ಮಾಡಿದಿರಿ. ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯ ಇಲ್ಲ, ರೈತರಿಗೆ ವಿದ್ಯುತ್ ಇಲ್ಲ. ಇವತ್ತು ದಿವಸ ಅದಕ್ಕಿಂತ ಹೆಚ್ಚಾಗಿ ತಾವು ಬಜೆಟ್ ಘೋಷಣೆ ಮಾಡಿದಿರಿ. ಸರ್ಕಾರಕ್ಕಿರಲಿ ರಾಜ್ಯ ಸರ್ಕಾರ ತಾವು ಕೋಲಾರನ್ನ ಯಾವ ಮಟ್ಟಕ್ಕೆ ನೋಡ್ತಾ ಇದ್ರಂದ್ರೆ ಕೇವಲ ಒಂದೇ ಒಂದು 100 ರೂಪಾಯಿ ನಯಾ ಪೈಸಾ ಒಂದು ಕೂಡ ಅನುದಾನ ಬಿಡುಗಡೆ ಮಾಡಿಲ್ಲ. ಮುಂದುವರೆದು ಚುನಾವಣೆ ಮುಗಿದ ತಕ್ಷಣಕ್ಕೆ ಮುಗಿದಿನ ಕೇವಲ ಒಂದು ಫಲಿತಾಂಶ ಬಂದು 1 ವಾರನೇ ಆಗಿಲ್ಲ. ಆ ಕ್ಷಣಕ್ಕೆ ಡೀಸೆಲ್ ಬೆಲೆ 3.5 ರೂಪಾಯಿ, ಪೆಟ್ರೋಲ್ ಬೆಲೆ 3 ರೂಪಾಯಿ ಹಾಕ್ಸಿದಿರಿ. ಇದರ ಉದ್ದೇಶ ನೀವು ಬಡವರ ಗಾಯದ ಮೇಲೆ ಬಲೆ ಎಳಿತಾ ಇದ್ದೀರಿ. ಕೇವಲ ವಾಹನಗಳು ಮಾತ್ರ ಇಲ್ಲಿ ಬೆಲೆ ಆಗಿರಲ್ಲ, ಇದ್ರ ಮೂಲಕ ಎಲ್ಲ ಅಗತ್ಯ ವಸ್ತುಗಳು, ಬೇಳೆಕಾಳು ಮತ್ತೆ ಅಗತ್ಯ ವಸ್ತುಗಳಾದ ಹಾಲು, ನೀರು, ಆಟೋ, ತರಕಾರಿ, ಹಣ್ಣು ತರಕಾರಿ ಎಲ್ಲ ವಸ್ತುಗಳ ಮೇಲೆ ಬೆಲೆ ಏರಿಕೆ ಆಗ್ತದೆ. ಇದರಿಂದ ಜನಸಾಮಾನ್ಯರು ತೀವ್ರ ಆಘಾತಕ್ಕೊಳಗಾಗ್ತಾ ಇದ್ದಾರೆ. ಇವತ್ತು ನಿಮ್ಮ ಬಿಟ್ಟಿ ಭಾಗ್ಯಗಳ ಜೊತೆಯಾಗಿ ಯಾವುದೇ ಭಾಗ್ಯಗಳು ಕೊಡದೆ ಯಾಮಾರಿಸ್ತಕ್ಕಂಥ ಸಂದರ್ಭದಲ್ಲಿ ರೈತರಿಗಾಗಲೇ ನೊಂದಿದ್ದಾರೆ. ವಿದ್ಯುತ್ಗಳನ್ನು ಸರಬರಾಜು ಮಾಡದೆ ಸರಿಯಾದ ರೀತಿಯಲ್ಲಿ ನೀರು ಪೂರೈಕೆ ಮಾಡಿದ್ರೆ ಬೆಳೆಗಳಾಗ್ತಾ ಇಲ್ಲ. ಇದ್ರ ಜೊತೆಗೆ ಏನು ಇವತ್ತು ದಿವಸ ದೊಡ್ಡ ಮಟ್ಟದ ಒಂದು ವಾಲ್ಮೀಕಿ ಹಗರಣ 180 ಕೋಟಿ ವಾಲ್ಮೀಕಿ ಹಗರಣ, ಇದು ಇಡೀ ಭಾರತ ದೇಶದಲ್ಲಿ ದೊಡ್ಡ ಹಗರಣ. ಇಂಥ ಒಂದು ಹಗರಣದಲ್ಲಿ ಭಾಗಿಯಾಗದಂತ ಚುನಾವಣಾ ಪ್ರತಿನಿಧಿಗಳು, ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರುಗಳು
ಶಾಸಕರುಗಳು ಅದಕ್ಕೆ ಪುಷ್ಟಿ ನೀಡ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕೂಡ ಇವತ್ತು ದಿವಸ ರಾಜೀನಾಮೆ ಕೊಡಬೇಕಾಗ್ತದೆ. ಇದಕ್ಕೆಲ್ಲ ನೇರ ಹೊಣೆ ಸರ್ಕಾರ ಜೊತೆಯಲ್ಲಿ ಆಡಳಿತ ಚುಕ್ಕಾಣಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇದಕ್ಕೆ ನೇರ ಹೊಣೆಯಾಗಿರ್ತಾರೆ. ಏನು ಇವತ್ತು ದಿವಸ ಮಹಿಳೆಯರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು, ಜೊತೆಗೆ ಮಹಿಳೆಯರ ಗೌರವಕ್ಕೆ ಧಕ್ಕೆ ತರ್ತಕ್ಕಂಥ ಒಂದು ಈ ನಡುವೆ ಇತ್ತೀಚಿನ ಪೆಂಡ್ರೈವ್ ನಡವಳಿಕೆಗಳೇನಿದ್ದಾವೆ, ಇದು ನಿಮ್ಮ ಒಂದು ಸರ್ಕಾರಕ್ಕೆ, ಭ್ರಷ್ಟ ಸರ್ಕಾರಕ್ಕೆ ಹಿಡಿದ ಕೈಗನ್ನಡಿ. ಗೊತ್ತಿರಲಿ, ಯಾವುದೇ ಒಂದು ಇಲಾಖೆ, ಸರ್ಕಾರದ ಆಡಳಿತ ಅಂದ್ರೆ ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಯಾವುದೇ ಕಂದಾಯ ಇಲಾಖೆ ಆಗಿರ್ಲಿ, ಪೊಲೀಸ್ ಇಲಾಖೆ, ಯಾವುದೇ ಇಲಾಖೆ ಆಗಿರ್ಲಿ, ಲಂಚ ತುಂಬಿಕೊಳ್ತಾ ಇದೆ. ಸರಿ, ಸಾಮಾನ್ಯ ಜನ ಕೂಡ ಇವತ್ತು ಸಹ ನೆಮ್ಮದಿಯಿಂದ ಬದುಕಲಿಕ್ಕೆ ಆಗ್ತಾ ಇಲ್ಲ. ₹1 ಲಂಚ ಇಲ್ಲದೆ ಒಂದು ಕೆಲಸ ಆಗ್ತಾ ಇಲ್ಲ, ಶಿಫಾರಸು ಇಲ್ಲದೆ ಕೆಲಸ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನೀವುಗಳು ಸರ್ಕಾರನ ಸರಿಯಾದ ರೀತಿಯಲ್ಲಿ ನಡೆಸದೆ ಇವತ್ತು ದಿವಸ ಭ್ರಷ್ಟ ವಿರೋಧಿ ಸರ್ಕಾರ ನಡೆಸ್ತಾ ಇದ್ದೀರಿ, ರೈತ ವಿರೋಧಿ ಸರ್ಕಾರ ನಡೆಸ್ತಾ ಇದ್ದೀರಿ, ಬಡವರ ಒಂದು ವಿರೋಧಿ ನೀತಿಗಳಿಗೆ ಒಂದು ಘೋಷಣೆ ನೀಡ್ತಾ ಇದ್ದೀರಿ. ಇವೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಜನಸಾಮಾನ್ಯ ತಕ್ಕ ಹೋರಾಟ ಮಾಡ್ತಾರೆ. ಸರಿಯಾದ ರೀತಿಯಲ್ಲಿ ಕ್ರಮ ಜರುಗಿಸಿ ಅವರಿಗೆ ನ್ಯಾಯ ಕೊಡಿಸೋ ರೀತಿಯಲ್ಲಿ ಇವತ್ತು ದಿವಸ ಏನು ಬೆಲೆನ ಕಡಿಮೆ ಮಾಡಬೇಕಂತ ನಾವೆಲ್ಲ ಹೋರಾಟ ಮಾಡ್ತಾ ಇದೀವಿ. ಮೊದಲು ಯಥಾ ಪ್ರಕಾರ ಡೀಸೆಲ್ ಪೆಟ್ರೋಲ್ ಏನಿತ್ತು ಅದನ್ನ ಯಥಾ ಪ್ರಕಾರ ಮುಂದುವರಿಸಬೇಕು. ಅಂದ್ರೆ ತತ್ಕ್ಷಣಕ್ಕೆ ಏರಿಕೆ ಮಾಡ್ತಕ್ಕಂಥ ಬೆಲೆನ ವಾಪಸ್ ಹೊಡೆಯೋದ್ರ ಮೂಲಕ ಜನರಿಗೆ ನೆಮ್ಮದಿಯಿಂದ ಬದುಕುವಂತ ಅವಕಾಶ ಮಾಡಿಕೊಡ್ಬೇಕು. ಇಲ್ಲದಿದ್ರೆ ಇವತ್ತು ದಿವಸ ಏನು ಪಂಜು ಹಿಡಿದು ಒಂದು ಸಾಂಕೇತಿಕ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಒಟ್ಟಾಗಿ ಸಾಂಕೇತಿಕ ಹೋರಾಟ ಮಾಡಿದ್ದೀವಿ. ಮುಂದುವರೆದು ಸರಿಯಾದ ರೀತಿಯಲ್ಲಿ ಕ್ರಮ ಜರುಗಿಸಿ ಇದನ್ನು ವಾಪಸ್ ಪಡೆಯಲಿಲ್ಲ ಅಂದ್ರೆ ದೊಡ್ಡ ಮಟ್ಟದ ಹೋರಾಟ, ಅಂದ್ರೆ ಉಗ್ರ ರೂಪದ ಹೋರಾಟ ಮಾಡಿ ಇವತ್ತು ದಿವಸ ಸರ್ಕಾರಕ್ಕೆ ತಕ್ಕ ಉತ್ತರ ನೀಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ದಿವಸ ಸಾಂಕೇತಿಕ ಹೋರಾಟ. ಹಾಗಾಗಿ ಮುಂದೆ ಇದ್ದರು ವಿಕೋಪಕ್ಕೆ ಹೋಗದೆ ನಮ್ಮಗಳ ಜನತೆಯ ತಾಳ್ಮೆ ಪರೀಕ್ಷೆ ಮಾಡದೆ ತುರ್ತಾಗಿ ಈ ಕೂಡಲೇ ತತ್ಕ್ಷಣಕ್ಕೆ ವಾಪಸ್ ಪಡೆಯುವಂಥದ್ದಾಗಬೇಕು. ಇಲ್ಲದಿದ್ರೆ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡುವಂಥದ್ದು ಆಗ್ತದೆ ಅಂತ ನಮ್ಮ ಸಂದರ್ಭದಲ್ಲಿ ಹೇಳ್ತಾ, ಏನು ಇವತ್ತು ದಿವಸ ಈ ಹೋರಾಟಕ್ಕೆ ಬಂದಂತ ನನ್ನೆಲ್ಲ ಬಿಜೆಪಿ ಮತ್ತು ಜೆಡಿಎಸ್ ನನ್ನ ಎಲ್ಲ ಪ್ರಮುಖರು, ಮುಖಂಡರುಗಳು